ನೋಡಾಕ ಚಂದ, ಓಟದಾಗ ಗಜೇಂದ್ರ. ಒಂದ್ಸಲ ಮೈದಾನಕ್ಕಿಳಿದ್ರ ಮುಗೀತು, ಎದುರಾಳಿಗಳ ಎದೆಯಲ್ಲಿ ಭಯ ಹುಟ್ಟಿಸುತ್ತಿದ್ದ ಉತ್ತರ ಕರ್ನಾಟಕದ ಅಸಲಿ ಸುಲ್ತಾನ್. ಚಿಕ್ಕಲಿಂಗದಳ್ಳಿಯ ಚಾಮುಂಡಿ ಎಕ್ಸ್ಪ್ರೆಸ್ ಅಂದ್ರ ಬರೀ ಹೋರಿ ಅಲ್ಲ, ಅದೊಂದು ಎಮೋಷನ್ ಗೆಳೆಯ. ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ. ಇದು ಕೇವಲ ಒಂದು ಹೋರಿ ಅಲ್ಲಪ್ಪ, ಉತ್ತರ ಕರ್ನಾಟಕದ ಮಂದಿಯ ಎದೆಯ ಬಡಿತ. ಈ ನಿಲುಕದ ನಕ್ಷತ್ರ ಓಡಾಕ ಹತ್ತಿದ್ರ ಮೈದಾನದಾಗ ಸೈಡ್ ಕೊಡೋಕೆ 100 ಜನ ಯೋಚನೆ ಮಾಡ್ತಿದ್ರು. ಅದೆಷ್ಟೋ ಅಖಾಡದಾಗ ಬಂಗಾರದ ಸರ, ಲಕ್ಷಾಂತರ ರೂಪಾಯಿ ಬೆಲೆಯ ಬೈಕ್ ಎದ್ದು ತಂದಿತ್ತು ಈ ಚಾಮುಂಡಿ ಎಕ್ಸ್ಪ್ರೆಸ್. ಸೋಲನ್ನೇ ಅರಿಯದ ಸರದಾರನಾಗಿ ಮೆರೆದ ಚಾಮುಂಡಿ ಎಕ್ಸ್ಪ್ರೆಸ್ ಇಂದು ನಮ್ಮನ್ನ ಅಗಲಿ ನಕ್ಷತ್ರವಾಗಿರಬಹುದು. ಆದ್ರೆ ಅದರ ಆ ಗತ್ತು, ಆ ವೇಗ, ಆ ಹಾವೇರಿ ಮಣ್ಣಿನ ಸೊಗಡು ಯಾವತ್ತೂ ಮರೆಯಾಕ ಸಾಧ್ಯ ಇಲ್ಲ. ನಿನ್ನ ನೆನಪು ಹಸಿರಾಗಿರ್ಲಿ ಚಾಂಪಿಯನ್. ಇಂಥ ಅಪ್ಪಟ ದೇಸಿ ಹೋರಿಗಳ ಇತಿಹಾಸ ಮತ್ತು ಉತ್ತರ ಕರ್ನಾಟಕದ ಸಂಸ್ಕೃತಿ ತಿರಬೇಕಂದ್ರ ಈ ಕೂಡಲೇ ವಿನಾಯಕ್ ಫ್ರಮ್ ಹಳ್ಳಿ ಪೇಜ್ ಫಾಲೋ ಮಾಡ್ರಿ. ಮಣ್ಣಿನ ಕಲೆ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ, ಎಂದು ನಿಮ್ಮಂದೇ. ಈಶ್ವರದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಚಾಮುಂಡಿ, ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ? ಮಗ ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ? ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ? ಈ ಹೃದಯವ ನಿನಗೆ ಧರ್ಮವು ಸಣ್ಣಗೆ ಕಳಿಸಿದರೆ ಕಾವಲುಗಾರನೇ ಸೆರೆಮನೆಗೆ, ಒಳ್ಳೆಯತನವು ತೂಕಡಿಸಿದರೆ ದೋಚುವ ಚೋರನು ಅರಮನೆಗೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಒಳ್ಳೆ ಕಾಲ ಬಂದೇ ಬರಬೇಕು, ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ಸಿಹಿ ನಮಗೆ ನಾವೇನು ಬೇರೆ ನಾನಿನಗೆ. ಮಾರಿ ಕಣ್ಣು ಹಸನೆ ಕಣ್ಣು ತಾಕದಿರಲಿ, ಆನೆ ಮುಖದ